ನಮಸ್ಕಾರ. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನೀವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 2023 ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಹಾಗೂ ಅಭ್ಯರ್ಥಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮಸ್ಕಾರ. ಇಂದು ಸಂತೋಷಕರವಾದ ವಿಚಾರ. ನಮ್ಮ ಡಿ.ಕೆ. ಶಿವಕುಮಾರ್ ಅನ್ನೋರು ನನ್ನ ರಾಜಕೀಯ ಗುರುಗಳು. ಅವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ನಿನ್ನೆ ರಾಜಭವನದಲ್ಲಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ನಮಗೆ ಭಾಳ ಸಂತೋಷ ಆಯಿತು. ವಿಶೇಷವಾಗಿ ಏನಂತಂದರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಅವ್ರಿಗೆ ಒಂದು ಒಳ್ಳೆಯ ನಂಟು. ಆ ನಂಟು ಹೆಂಗೆ ಅಂತಂದರೆ, ಶಿಡ್ಲಘಟ್ಟ ವಿಚಾರ ಅಂತಂದರೆ ಅವರು ಭಾಳ ಯಾವತ್ತೂ ಆಗಲಿ ಭಾಳ ಆಸಕ್ತಿ ತಗೋತಾರೆ, ಭಾಳ ಸಂತೋಷ ಕೂಡ ಅವ್ರಿಗೆ. ಹಾಗಾಗಿ ನಿನ್ನೆ ನನಗೆ ಅವರ ಒಂದು ಕುಟುಂಬಸ್ಥರು ಅನ್ನೋ ಥರನೇ ತಿಳ್ಕೊಂಡು ಒಂದು ಕುಟುಂಬದ ಒಂದು ಫ್ಯಾಮಿಲಿ ಪಾಸ್ ಕೂಡ ಕೊಟ್ಟಿದ್ದರು ನಮಗೆ. ನಂತರ VIP ಪಾಸಸ್ಸು ಒಂದೆರಡು ಕೊಟ್ಟಿದ್ದರು ಆ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾದ್ವಿ. ಹೋಗಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರನ್ನ ವಿಶೇಷ ಕೋರಿ ನಮ್ಮ ಏನು ಹಿಂದೆ ಅವರು ಸುಮಾರು ಮೇಕೆದಾಟು ಹೋರಾಟದಿಂದ ಹಿಡಿದು ಭಾರತ್ ಜೋಡೋ ಹೋರಾಟ ಹಾಗೂ ಸ್ವಾತಂತ್ರ್ಯೋತ್ಸವ ಹಾಗೂ ಇನ್ನಿತರ ಹಲವಾರು ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಹೋರಾಟ ಕಾರ್ಯಕ್ರಮಗಳಲ್ಲಿ ನಾನು ಅವ್ರ ಜೊತೆಲಿ ಭಾಗಿಯಾದೆ. ಅವ್ರ ಜೊತೆಲಿ ಹೆಜ್ಜೆ ಹಾಕಿದಾಗ ಅವ್ರು ಖಂಡಿತವಾಗಲೂ ನಿಜವಾದ ಒಂದು ರಾಜಕೀಯಕ್ಕೆ ಬೇಕಾಗಿರುವಂಥ ಅರ್ಹ ವ್ಯಕ್ತಿ ಅನ್ನೋದು ಅವತ್ತು ನಮ್ಗೆ ಅರಿವಾಯಿತು. ಅವತ್ತಿನಿಂದಲೂ ನಮ್ಗೆಲ್ಲರದ್ದು ಒಂದು ಹೆಬ್ಬಯಕೆ ಇತ್ತು, ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬರಬೇಕು, ನಮ್ಮ ರಾಜ್ಯ ಒಂದು ಸುಭದ್ರವಾಗಿರಬೇಕು, ಇಡೀ ನಮ್ಮ ಭಾರತ ದೇಶದಲ್ಲೇ ಒಂದು ಕರ್ನಾಟಕ ಒಂದು ಮಾದರಿ ರಾಜ್ಯವಾಗಿ ಹೊರಹೊಮ್ಮಬೇಕು ಅನ್ನೋ ಒಂದು ಇದನ್ನು ನಾವೆಲ್ಲರೂ ಕೋರ್ಕೊಂಡಿದ್ವಿ. ಅದನ್ನು ಭಗವಂತ ನೆನ್ನೆ ಈಡೇರಿಸೋದು. ಅವ್ರಿಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ. ಈ 2 ವರ್ಷ ಏನಿದೆ, 2 ವರ್ಷನ ಒಂದು ಒಳ್ಳೆಯ ಸುಭದ್ರವಾದ ಸರ್ಕಾರ ನೀಡಲಿ. ಅದೇ ರೀತಿ ಕುಮಾರ್ ಅವರು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಶಿಡ್ಲಘಟ್ಟಕ್ಕೆ ವಿಶೇಷವಾಗಿ ಏನಾದರೂ ಅಭಿವೃದ್ಧಿ ಆಗ್ಬೋದು, ಇನ್ನೊಂದು ವಿಷಯಕ್ಕೆ ಏನಾದರೂ ಬೇರೆ ರೀತಿಯಲ್ಲಿ ಅನುದಾನ ಏನಾದರೂ ಕೊಡ್ಬೋದಾ? ಖಂಡಿತವಾಗ್ಲೂ ಹೇಳ್ತಿದ್ದೀನಿ. ಶಿಡ್ಲಘಟ್ಟಕ್ಕೆ ಡಿ.ಕೆ. ಅಣ್ಣವರು ಅವ್ರದ್ದು ಮನಸ್ಸಲ್ಲಿ ಹೆಂಗಿದೆ ಅಂತಂದರೆ, ಅವ್ರದ್ದು ಏನೋ ಒಂದು ಒಳ್ಳೆಯ ಒಡನಾಟ ಈ ಶಿಡ್ಲಘಟ್ಟದ ಬಗ್ಗೆ ತುಂಬ ಆಸಕ್ತಿ ಕೂಡ ಇದೆ. ನನಗೆ ಒಂದು ಗೊತ್ತಿರುವಂಥ ವಿಚಾರ ಹೇಳ್ತಿದ್ದೀನಿ. ಡಿ.ಕೆ. ಅಣ್ಣ ಈ ಭಾಗಕ್ಕೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳನ್ನು ಏನಿದೆ ಅದಕ್ಕಿಂತ ಹೆಚ್ಚಿನ ಆಸಕ್ತಿ ಶಿಡ್ಲಘಟ್ಟಕ್ಕೆ ಅವರು ತೋರಿಸ್ತಾರೆ. ಒಳ್ಳೆ ಅನುದಾನಗಳನ್ನ ಕೊಡ್ತಾರೆ, ಒಳ್ಳೆ ಅಭಿವೃದ್ಧಿಗಳನ್ನ ಖಂಡಿತವಾಗ್ಲೂ ಕೊಡ್ತಾರೆ. ಅದಕ್ಕೆ ಏನು ಬೇಕಾದರೂ ಹೋಗಿ ಡಿ.ಕೆ. ಅಣ್ಣ ಹತ್ರ ನಾವು ಕೇಳೋವಂಥ ಒಂದು ಶಕ್ತಿ ಇದೆ. ಯಾಕಂತಂದರೆ ಅವ್ರ ಮನೆಯಲ್ಲಿ ಮನೆ ಮಗನ ಥರ ನನ್ನ ನೋಡ್ತಾರೆ. ಹಂಗಾಗಿ ಹೋಗಿ ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ನಾವಿಲ್ಲಿ ಮಾಡಿಸ್ಕೊಂಬರೋದಕ್ಕೆ ಹೋಗಿ ಮಾಡಿಸ್ತೀನಿ ಅನ್ನೋ ಸರ್. ಇವಾಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸೆಲೆಬ್ರೇಷನ್ ಏನಾದರೂ ರೆಡಿ ಮಾಡಿದ್ದೀರಾ? ಹೌದು, ಈಗ ಅದರ ಪೂರ್ವಭಾವಿ ಸಭೆನೇ ಇವತ್ತು ಕರೆದಿದ್ದೀವಿ. ನಾವು ನೆನ್ನೆನೇ ಒಂದು ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತಿದ್ವಿ. ನೆನ್ನೆಯಲ್ಲಿ ನಮ್ಮ ರಾಜಭವನಕ್ಕೆ ಕರೆದಿದ್ದರಿಂದ ಆ ಸ್ವೇರಿಂಗ್ ಪ್ರೋಗ್ರಾಮಲ್ಲಿ ಅಟೆಂಡ್ ಮಾಡಬೇಕಾಗಿತ್ತು. ಹಂಗಾಗಿ ನಾನು ಅಲ್ಲಿದ್ದು ಮತ್ತು ನಮ್ಮ ಮುಖಂಡರುಗಳನ್ನೆಲ್ಲ ಇಲ್ಲಿ ಕರೆದು ಅವ್ರನ್ನೆಲ್ಲ ನಾನು ಮಾತಾಡಿಸಿದೆ. ಮತ್ತು ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಎಲ್ಲರ ಜೊತೆ ಚರ್ಚೆ ಮಾಡ್ಕೊಂಡ್ವಿ. ಹೌದಣ್ಣ, ಎಲ್ಲ ತೀರ್ಮಾನ ಮಾಡಿ ಒಂದಿನ ಡೇಟ್ ಇಟ್ಕೊಂಡು ಮಾಡೋಣ ಅಂತಂದರು. ಅದಕ್ಕೆ ನಾವು ಈಗೆಲ್ಲ ಪೂರ್ವಭಾವಿ ಸಭೆ ಸೇರ್ತಾ ಇದ್ದೀವಿ. ಭಾನುವಾರಕ್ಕೆ ನಾವೆಲ್ಲರೂ ಸೇರಿ ಒಂದು 10,000 ಜನದವರೆಗೂ ಇಲ್ಲಿ ಒಂದು ಒಳ್ಳೆ ಊಟದ ವ್ಯವಸ್ಥೆ ಮಾಡಿಕೊಂಡು ಕಾಂಗ್ರೆಸ್ ಭವನದಲ್ಲಿ ಒಂದು 100 kg ಕೇಕ್ ಕಟ್ ಮಾಡಿಸಿ ಸಿಹಿ ಹಂಚಿ ಅವತ್ತು ಬಂದಂಥ ಎಲ್ಲ ಮುಖಂಡರುಗಳನ್ನು ನಾವು ಅವತ್ತು ಮಾತಾಡಿ ಅವಾಗೆ ಊಟದ ವ್ಯವಸ್ಥೆ ಕೂಡ ಮಾಡಬೇಕು ಅಂದ್ಕೊಂಡಿದ್ವಿ. ಎಲ್ಲ ಅದಕ್ಕೋಸ್ಕರನೇ ಅಪೂರ್ವಭಾವಿ ಸಭೆ ಕರೆದಿದ್ವಿ. ಅದನ್ನು ಚರ್ಚೆ ಮಾಡಿಕೊಂಡು ಈಗ ನಾವು ತೀರ್ಮಾನ ಮಾಡ್ಕೋತೀವಿ. ಅದೇ ರೀತಿ ಎಲ್ಲ ನಮ್ಮ ಇವತ್ತು 13 ಜನ ಏನು ಸಚಿವರುಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನನಗೆ ತುಂಬ ಆತ್ಮೀಯವಾದಂಥ ನಮ್ಮ ಹರಿಪ್ರಸಾದ್ ಅಣ್ಣವರು ನಮ್ಮ KPCC ಅಧ್ಯಕ್ಷರಾಗಿ ನಿನ್ನೆ ಸ್ವೀಕಾರ ಮಾಡಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಅವ್ರಿಗೂ ಶುಭಾಶಯಗಳನ್ನ ಕೋರ್ತಿದ್ದೀನಿ. ಈ ಒಂದು ಪೂರ್ವಭಾವಿ ಸಭೆ ಆದ ನಂತರ ಎಲ್ಲ ನಮ್ಮ ಉಳಿಕೆಯಿರೋಂಥ ಎಲ್ಲ ಮಂತ್ರಿಗಳಿಗೂ ಹೋಗಿ ಶುಭಾಶಯ ಪರ್ಸ್ನಲಿ ನಮ್ಮ ಮುಖಂಡರುಗಳೊಟ್ಟಿಗೆ ಶುಭಾಶಯ ತಿಳಿಸ್ಬೇಕು ಅಂತಿದ್ದೀನಿ. ಇವತ್ತು ಅವ್ರನ್ನೂ ಕೂಡ ಎಲ್ಲರನ್ನೂ ಭೇಟಿ ಆಗ್ತೀನಿ. ಅದು ಈ ಒಂದು ವಿಚಾರ ತುಂಬ ನಾನು ಹೇಳಲೇಬೇಕು. ಶಿಡ್ಲಘಟ್ಟಕ್ಕೆ ಡಿ.ಕೆ. ಅಣ್ಣಗೆ ವಿ. ಮುನಿಯಪ್ಪನವ್ರಿಗೆ ಒಂಥರ ಸುಮಾರು 40 ವರ್ಷದ ನಂಟು. ಶಿಡ್ಲಘಟ್ಟ ವಿಚಾರ ಬಂತಂತಂದ್ರೆ ವಿ. ಮುನಿಯಪ್ಪ ಅವ್ರು ನನ್ನ ಸ್ನೇಹಿತರು ಕಣೋ ಅಂತ ನನಗೆ ಯಾವಾಗೂ ಚರ್ಚೆ ಮಾಡ್ತಿರ್ತಾರೆ. ಹಾಗಾಗಿ ವಿ. ಮುನಿಯಪ್ಪನವ್ರು ಇವತ್ತು ಪಾಪ ಅನಾರೋಗ್ಯದ ಕಾರಣ ಅವರು ಹಾಸ್ಪಿಟ್ಲಲ್ಲಿದ್ದಾರೆ. ಆದಷ್ಟು ಬೇಗ ಅವ್ರು ಚೇತರಿಸ್ಕೊಂಡು
ನಮ್ಮ ಒಟ್ಟಿಗೆ ಬಂದು ಮುಂದಿನ ಬರುವಂಥ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಜೊತೆಲಿ ಅವರು ಕೂಡ ಶಕ್ತಿಯಾಗಿ ನಿಲ್ಲಬೇಕು ಅನ್ನೋ ಮಾತನ್ನು ಹೇಳ್ತಿದ್ದೀನಿ. 2028ಕ್ಕೆ ಕಾಂಗ್ರೆಸ್ನ MLA ಆಗಿ ಅವರು MLA ಆಗಿ ನೋಡಬೇಕು ಅನ್ನೋ ಒಂದು ಹೆಬ್ಬಯಕೆ ಇದೆ. ಅವರೇ ನನಗೆ ಡಿ ಕೆ ಅಣ್ಣವ್ರ ಹತ್ರ ಮಾತಾಡಿ ಡಿ ಕೆ ಅಣ್ಣವರು ಇಬ್ಬರು ಚರ್ಚೆ ಮಾಡಿ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರು. ಅವ್ರಿಗೆ ಇವತ್ತು ಅನಾರೋಗ್ಯದಿಂದ ಅವರು ಹಾಸ್ಪಿಟ್ಲಲ್ಲಿದ್ದಾರೆ. ನಾವೆಲ್ಲರೂ ಕೂಡ ಭಗವಂತನಲ್ಲಿ ಕೋರ್ಕೋತಿದ್ವಿ ಆದಷ್ಟು ಬೇಗ ಅವ್ರು ಗುಣಮುಖರಾಗಿ ಬರಲಿ. 2028 ಚುನಾವಣೆಗೆ ಬಂದು ನಮ್ಮ ಜೊತೆ ಹೋರಾಟ ಮಾಡಿ ಕಾಂಗ್ರೆಸ್ನಲ್ಲಿ ನನ್ನ MLA ಖಂಡಿತ ಮಾಡ್ತಾರೆ ಅನ್ನೋ ಒಂದು ಭರವಸೆ ಕೂಡ ಇದೆ. ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿ ಅವ್ರ ಆಶೀರ್ವಾದ ಕೂಡ ಪಡ್ಕೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಅವ್ರ ಆಶೀರ್ವಾದ ನಮಗಿರುತ್ತೆ ಅಂತ ನಾನು ನಂಬಿದ್ದೀನಿ.